ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಹಿಂದಿನ ದಿನವೇ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಿರ್ತಾರೆ. ಕೆಲವರು ಅಂಗಡಿಯಿಂದ ತೊಗೊಬರ್ತಾರೆ. ನಾನಂತೂ ಮನೆಯಲ್ಲೇ ರೆಡಿ ಮಾಡ್ಕೊಡ್ತೀನಿ. ಕೊಬ್ಬರಿ ಬೆಲ್ಲ ಎಲ್ಲ ಸ್ವಲ್ಪ ಬಿಸಿಲಿಗೆ ಒಣಗಿಸ್ಕೊಳೋದು ಬೇಕಾಗಿದ್ದರಿಂದ ನಾ ಇಲ್ಲಿ ಒಂದಿನ ಮುಂಚೆನೇ ಇಲ್ಲಿ ಕೊಬ್ಬರಿನೆಲ್ಲ ನೀಟಾಗಿ ಮೇಗಲ್ದೆಲ್ಲ ಕಪ್ಪುದಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ತುರ್ಕೊಂಬಿಟ್ಟು ಆಮೇಲೆ ಇರ್ತೀರಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು. ಈ ಥರ ಸಣ್ಣ ಸಣ್ಣದಾಗಿ ಮಾಡ್ಕೊಂಡು ನಾವು ಬಿಸಿಲಿಗೆ ಒಣಗಿಸ್ಕೊಳ್ಳೋದ್ರಿಂದ ಎಳ್ಳು ಬೆಲ್ಲದಲ್ಲಿ ಮಿಕ್ಸ್ ಮಾಡಿದ್ರು ಸಹ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ನಾನು ಇಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನಾವು ಒಂದು ದಿನ ಬಿಸಿಲಿಗೆ ಇಡೋದ್ರಿಂದ ಆ ಕೊಬ್ಬರಿ ಚೆನ್ನಾಗಿರುತ್ತೆ. ಇಲ್ಲ ನಾವು ಹಸಿನೇ ಆಗ ಕಲಿಸಿದ್ರೆ ಸ್ವಲ್ಪ ಬೂಸ್ ಬರೋದು ಆ ಥರ ಎಲ್ಲ ಆಗಿರುತ್ತಲ್ವ. ನಾನು ಅಲ್ಲಿ ಕಟ್ ಮಾಡಬೇಕಂದ್ರೆ ಈ ಥರ ಮಾಡ್ಕೊತೀನಿ. ಈ ಕಡೆ ಬೆಲ್ಲನೂ ಸಹ ಅಷ್ಟೇ ಕುಟ್ಬಿಟ್ಟು ಈ ಥರ ಸಣ್ಣ ಸಣ್ಣ ಉಂಡೆ ಇರುತ್ತಲ್ಲ ಅದನ್ನು ಆರಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಒಂದಿನ ಬಿಸಿಲು ಮುಂಚೆನೇ ಒಣಗಿಸ್ಕೋಬೇಕಂತ ರೆಡಿ ಮಾಡಿ ಇಟ್ಕೊಂಡಲ್ಲ. ಇನ್ನು ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದುಬಿಟ್ಟು ನಾನು 4 ಗಂಟೆಗೆ ಎದ್ದಿದ್ದೆ. ಯಾಕಂದರೆ ರಂಗೋಲಿ ಎಲ್ಲ ಹಾಕೊಂಡು ಪೂಜೆ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ರಂಗೋಲಿ ಎಲ್ಲ ಚುಕ್ಕೆ ಎಲ್ಲ ಇಟ್ಬಿಟ್ಟು ದೊಡ್ಡದೇ 17ರಿಂದ 9 ಚುಕ್ಕೆ ಬಂದುಬಿಟ್ಟು ರಂಗೋಲಿಗೆಲ್ಲ ಇಲ್ಲಿ ಚುಕ್ಕೆ ಇಟ್ಕೊಂಡು ಈ ಕಡೆ ರಂಗೋಲಿ ಇಕ್ಕೊತಾ ಇದ್ದೀನಿ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕೈ ಸ್ವಲ್ಪ ಶೇಕ್ ಆಗ್ತಿದೆ ಮೊಬೈಲಲ್ಲಿ. ನೀಟಾಗಿ ಈ ಥರ ನಾನು ಯೂಟ್ಯೂಬಲ್ಲಿ ನೋಡೇ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ರಂಗೋಲಿ ಹಾಕ್ತಿದ್ದೀನಿ. ಶಂಖ ಯಾವಾಗಲೂ ಹೋದ ಸತಿ ಕುಂಭ ಒಯ್ದಿದ್ದೆ, ಈ ಸತಿ ಶಂಖದ ಥರ ಇರುತ್ತೆ ಅಂತಂದು ಶಂಖನೇ ಬರೋ ಥರ ಫ್ಲವರ್ ಟೈಪ್ ಬರೋ ಥರನೇ ಈ ಥರ ಮಾಡ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಒಯ್ದಾದಮೇಲೆ ಈಗ ಬಣ್ಣ ತುಂಬ್ಕೊಂಡಿದ್ದೀನಿ. ಬಣ್ಣ ತುಂಬೋದೆಲ್ಲ ವೀಡಿಯೋ ಮಾಡಲಿಲ್ಲ, ನಾನು ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಫಸ್ಟ್ನೇ ಈ ಥರ ಬಣ್ಣ ತುಂಬಿದ್ದೀನಿ. ಆ ಕಡೆ ಈ ಕಡೆ ಕುಂಭ ಬರುತ್ತಲ್ವ, ಹಾಲು ಉಗ್ಸೋದು ಆ ಥರ ಕಬ್ಬಿನ ಗರಿ ಆ ಥರನೇ ಚಿಕ್ಕ ಚಿಕ್ಕದಾಗಿ ಒಯ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ. ಇನ್ನು ನಾನು ಎಲ್ಲ ರಂಗೋಲಿ ಹೋಗೋಷ್ಟೊತ್ತಿಗೆ 5:30 ಆಗೋಯ್ತಲ್ಲಾಗಲಿ. ಇನ್ನೆಲ್ಲ ಸ್ನಾನ ಮಾಡ್ಕೊಬಂದ್ಬಿಟ್ಟು ಹಿಂದಿನ ದಿನವೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಗೆಣಸು ಕಡಲೆಕಾಯಿ ಎಲ್ಲ ತೊಳೆದು ಇಟ್ಕೊಂಡ್ಬಿಟ್ಟಿರ್ತೀನಿ ನಾನಾಗಲೇ. ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗಾದರೆ ಬೇಗ ಆಗಿಬಿಡುತ್ತೆ. ಇಲ್ಲಿ ಕಡಲೆಕಾಯಿ ಮತ್ತು ಗೆಣಸು ಇಲ್ಲಿ ಕಡಲೆಕಾಯಲ್ಲೇ ಸ್ವಲ್ಪ ಅವರೆಕಾಯಿನ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಗೆಣಸೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅವರೆಕಾಯಿನೂ ಅದರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ನಾನಿಲ್ಲಿ ಅವರೆಕಾಯಿ ಎಲ್ಲ ನಮ್ಮ ಮನೆಗೆ ಅಷ್ಟೊಂದು ತಿನ್ನೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಕಡಲೆಕಾಯಿ ಜೊತೆಗೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. 1 ವಿಷಲ್ ಆದರೆ ಸಾಕು ನಮ್ಗೆ ಸಿಹಿಗೆಣಸು. ಕಡಲೆಕಾಯಿ 2 ವಿಷಲ್ 3 ವಿಷಲ್ ಆದರೆ ಸಾಕು. ಈ ಕಡೆ ನಾನು ಸಹ ಎಲ್ಲ ರಂಗೋಲಿ ಹಾಕಿದ್ನಲ್ಲ, ಮಕ್ಕಳು ಇನ್ನೂ ಎದ್ದಿರಲಿಲ್ಲವಲ್ಲ, ನಾನು ರಂಗೋಲಿ ಹಾಕ್ತೀನಿ ಅಂತಂದಿದ್ದಕ್ಕೆ ಅವ್ರಿಗೂ ಸಹ ಮೇಲೆ ರೂಮ್ ಹತ್ರ ಕ್ಲೀನ್ ಮಾಡಿ ಹಾಕಿ ಅಂತ ಹೇಳಿದ್ದಕ್ಕೆ ಅವರು ಸಹ ಹಾಕಿದ್ರಿ ರಂಗೋಲಿನ. ಅವಳು ಮಕರ ಸಂಕ್ರಾಂತಿ ಅಂತ ಬರಿತಾ ಇದ್ದಾಳೆ. ಇನ್ನು ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ, ನಾನು ಕಡಲೆ ಬೀಜನೂ ಸಹ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಮಾಡಿಕೊಂಡು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಕಡಲೆ ಪಪ್ಪು ಬರುತ್ತಲ್ಲ ಹುರ್ಗಡ್ಲೆ, ಅದು ಮತ್ತು ಕಡಲೆ ಬೀಜ, ತೆಂಗಿನ ತುರಿ, ತೆಂಗಿನಕಾಯಿ ಇವು ಕಟ್ ಮಾಡ್ಕೊಂಡಿದ್ವಲ್ಲ ತೆಂಗಿನ ಚೂರು ಅವು, ಮತ್ತು ಬಿಳಿ ಎಳ್ಳು ಬೆಲ್ಲ ಇವೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಎಲ್ಲ ಸ್ವಲ್ಪ ಅಂದರೆ ಎಷ್ಟೊಂದು ಆಗಿಬಿಡುತ್ತೆ. ಇಷ್ಟಕ್ಕೇ ನಾವು ಅಂಗಡೀಲಿ ಜಾಸ್ತಿ ದುಡ್ಡು ಕೊಡ್ತಾವಂತ ಅಷ್ಟೊಂದು ಚೆನ್ನಾಗೂ ಇರೋದಿಲ್ಲ. ನಮ್ಮ ಮನೆಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ. ನೋಡಿ ಎಲ್ಲ ನಮ್ಮ ದಿನಕ್ಕೆ ಎಳ್ಳು ಬೆಲ್ಲ ರೆಡಿ ಆಯಿತು. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ನೋವಾಗ ಇವನು ಸಹ ನಾನು ರಂಗೋಲಿ ಹಾಕ್ತೀನಿ ಅಂತ ಹೂವಿಂದನೇ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ. ಇನ್ನು ದೇವರಿಗೆಲ್ಲ ರೆಡಿ ಮಾಡಿದ್ದಾನೆ. ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೇನಲ್ಲ ಕಡಲೆಕಾಯಿ ಜೊತೆಗೆ ಎಳ್ಳು ಬೆಲ್ಲ ಕಬ್ಬು ಗೆಣಸು ಮತ್ತು ಸಿಹಿ ಪೊಂಗಲ್ಲು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ದೇವ್ರ ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡೆ ನಾನೀಗ. ಇನ್ನೆಲ್ಲ ತಿಂಡಿಗೆ ಅಂತಂದರೆ ಈ ಚೀದ್ಬೇಳೆ ಸಾರು ಈ ಕಡೆ ನಮ್ಗೆ ಫೇಮಸ್ ಅಲ್ವ. ಈ ಚೀದ್ಬೇಳೆ ಸಾರು ಮಾಡಿನ ಇಲ್ಲಿ ಮಸಾಲೆ ದೋಸೆ ಥರ ಇಟ್ಟು ನೆನೆಸಿಟ್ಟಿದ್ದೆ ನಿನ್ನೆನೆ. ಆ ದೋಸೆನೇ ಒಯ್ಕೊಳ್ತಾ ಇದ್ದೀನಿ ತಿಂಡಿಗಿನ ಇಲ್ಲಿ. ನಾನು ಎಲ್ಲ ದೋಸೆ ಒಯ್ತಾ ಇದ್ದರೆ ಅತ್ತೆ ಅವ್ರಿಗೆ ಇಟ್ಕೊಡ್ತಾ ಇದ್ರು. ಆಗಲೇ 10 ಗಂಟೆ ಆಗೋಗ್ಬಿಟ್ಟಿತ್ತು. ಪೂಜೆ ಎಲ್ಲ ಆಗೋದ್ರೊಳಗಡೆ ಎಲ್ಲನೆಲ್ಲ ಒರೆಸ್ಕೊಂಡು ಮಾಡೋ ಅಷ್ಟರತ್ರೇ ಈ ಕಡೆ ದೋಸೆ 2 ಹಂಚಿನ ಬಿಟ್ಟು ಬೇಗ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಾಗ್ಲೇ. 2 ಹಂಚು ಇಟ್ಕೊಂಡು ಬೇಗ ಒಯ್ದುಬಿಟ್ರೆ ಬೇಗನೂ ಸರ್ವ್ ಮಾಡ್ಕೊಬೋದು, ಬೇಗನೂ ಆಗುತ್ತೆ. ಈ ಥರ ನೀರು ದೋಸೆಕ್ಕಿಂತ ಈ ದೋಸೆ ರುಬ್ಬಿರೋ ದೋಸೆ ಪಟ್ ಅಂತ ಬೇಗನೆ ಆಗುತ್ತೆ. ಅದು ನೀರು ದೋಸೆ ಒಂದು 5 ನಿಮಿಷ ವೆಯ್ಟ್ ಮಾಡಲೇಬೇಕು, ಅದು ಫುಲ್ ಕ್ರಿಸ್ಪಿ ಆಗೋ ತನಕ. ನೋಡಿ ಈ ಕಡೆ ಫಸ್ಟ್ ಸಿಹಿ ಪೊಂಗಲೆಲ್ಲ ಅತ್ತೆ ಹಾಕ್ಕೊಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ದಾರೆ ಈಗೆಲ್ಲ.
ನನ್ನ ಚಂದನ್ಗೆ ಸ್ವೀಟ್ ಇಳಿಯಲ್ಲ ಅವನಿಗೆ, ಅದಕ್ಕೆ ಸ್ವಲ್ಪ ಫಸ್ಟ್ ದೋಸೆನೇ ಹಿಚ್ಕಿದ ಬೇಳೆ ಸಾರು ಇತ್ತಲ್ವ ಅದನ್ನೇ ಹಾಕ್ಕೊಟ್ಟಿದ್ದೀನಿ ಅವನಿಗೆ. ಇವ್ರಿಗೆ ದೋಸೆ ಅಂದರೆ ಸಾಕು, ಆಲೂಗಡ್ಡೆ ಪಲ್ಯ ಚಟ್ನಿ ಇರಲೇಬೇಕು ಮಸಾಲೆ ದೋಸೆಗೆ. ಈ ಕಡೆ ರಂಗೋಲಿ ಒಯ್ದಿದ್ವಲ್ಲ, ನಾವು ಸಹ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ರೆ ಸುಮ್ಮನೆ ಫೋರ್ಸ್ ಕೊಡ್ತಾ ಇದ್ದಾರೆ, ಇಲ್ಲಿ ರಂಗೋಲಿ ಒಯ್ತಿದ್ದೀವಿ ಅನ್ನೋ ಥರ. ಇನ್ನು ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಅಕ್ಕರ ಮನೆಗೆ ಹೋಗಿ ಅಲ್ಲೂ ಸಹ ಎಳ್ಳು ಬೆಲ್ಲ ಕೊಟ್ಟು ನಾನು ಇಸ್ಕೊಂಡು ಬಂದೆ. ಇನ್ನು ಎಲ್ಲ ಟಿ ವಿಲೆಲ್ಲ ಮಕರ ಜ್ಯೋತಿ ಕಾಣಿಸ್ತಾ ಇತ್ತಲ್ಲ ಅಯ್ಯಪ್ಪ ಸ್ವಾಮಿ ಅಲ್ಲಿ ಶಬರಿಮಲೆಯಲ್ಲಿ, ಅದನ್ನು ಸಹ ಟಿ ವಿಲೆಲ್ಲ ನೋಡ್ಕೊಳ್ತಾ ಕೂತ್ಕೊಂಡಿದ್ವಿ ನಾವು ಎಲ್ಲ ಅತ್ತೆ ಮಾವೆಲ್ಲರೂ. ಅಲ್ಲಿಗೆ ಹೋಗಿ ನೋಡೋದಕ್ಕಿಂತ ಇಲ್ಲ ಟಿ ವಿಲೇ ನೋಡ್ತಾ ಇದ್ದೀವಲ್ವ ನಾವು. ನೀವು ಯಾರ್ಯಾರು ಮಕರ ಜ್ಯೋತಿ ನೋಡಿದ್ರಿ ಅಂತ ಕಮೆಂಟ್ ಮಾಡಿ. ಇನ್ನು ಎಳ್ಳು ಬೆಲ್ಲಕ್ಕೆಲ್ಲ ರೆಡಿ ಮಾಡಿದ್ನ ಅದನ್ನೆಲ್ಲ ಒಂದು ಫೋಟೋ ಈ ಥರ ಮಾಡಿಕೊಂಡು, ಮಗಳು ಸಹ ಸಂಕ್ರಾಂತಿಗೆ ಅಂತಲೇ ಈ ಥರ ಡ್ರಾಯಿಂಗ್ ಮಾಡಿದ್ದಾಳೆ ಅವಳು. ಎಲ್ಲ ಫೋಟೋಸ್ನ ತೆಗೆದಿದ್ನಲ್ಲ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಸಹ ಇಲ್ಲೆಲ್ಲ ಇಟ್ಕೊಂಡು ರಂಗೋಲಿ ಮುಂದೆ ಒಂದು ಫೋಟೋ ತೆಗೆಸ್ಕೊಂಡೆ, ಅತ್ತೆ ನಾನು ಎಳ್ಳು ಬೆಲ್ಲ ಇಸ್ಕೊಳ್ಳೋ ಥರ ಎಲ್ಲರೂ ಒಂದೊಂದು ಫೋಟೋ, ಮಕ್ಕಳೆಲ್ಲ ಸೇರಿ ಫೋಟೋ ಹೊಡ್ಕೊಂಡ್ವಿ. ನಿಮಗೆ ಯಾವ ಥರ ಸಂಕ್ರಾಂತಿ ಒಬ್ಬೊಬ್ಬರು ಒಂದೊಂದು ರೀತಿ ಆಚರಿಸ್ತಾರೆ. ನಾವು ಈ ರೀತಿ ರಂಗೋಲಿ ಒಯ್ಕೊಂಡು ಮನೆ ಪೂಜೆ ಮಾಡೋದೇ ಸಂಕ್ರಾಂತಿ ಹಬ್ಬ ಆಚರಿಸ್ಕೊಳ್ತೀವಿ. ಕೆಲವರೆಲ್ಲ ಒಂದೊಂದು ರೀತಿ ಆಚರಿಸ್ತಾರೆ. ನಿಮ್ಮ ಕಡೆ ಯಾವ ರೀತಿ ಆಚರಿಸ್ತೀರಿ ಅಂತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.